ಇವತ್ತು ಬೆಳಗ್ಗೆನೆ ನಾನು ಅಮಾನಿಕೆರೆ ಪಾರ್ಕ್ ನ ನೋಡ್ಕೊಂಡು ಸೀದಾ ನಾನು ಹೋಗಿದ್ದು ಹನುಮಂತಪುರ ಕೌಂಟ್ರಿಗೆ ಬಂದು ಲಾಗಿನ್ ಎಲ್ಲ ಆಗ್ಬಿಟ್ಟು ಆಮೇಲೆ ಸ್ವಲ್ಪ ಲೆಕ್ಕ ಬರೆಯೋದಾಗಿತ್ತು. ಲೆಕ್ಕ ಬರ್ಕೊಂಡು ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಬಂದಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಸೀದಾ ನಾನು ಹೋಗಿದ್ದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಆದ್ಮೇಲೆ ಇಮ್ರಾನ್ ಟಾಟಾ ಮಾಡ್ಬಿಟ್ಟು ಸೀದಾ ಡ್ಯೂಟಿಗೆ ಅಂತ ಹೊರಟ್ರು. ಅದಾದ್ಮೇಲೆ ನಾನು ಊಟ ಗೀಟ ಮಾಡ್ಕೊಂಡು ಮಧ್ಯಾಹ್ನ ಮತ್ತೆ ಸ್ವಲ್ಪ ಅವ್ರ ಹತ್ರ ಕೆಲಸ ಇತ್ತು. ಅದಕ್ಕೆ ನಾನು ಆಫೀಸ್ ಹತ್ರ ಹೋಗೋಣ ಅಂತ ಗಾಡಿ ನೋಡ್ತೀನಿ. ಗಾಡಿಲಿ ಪೆಟ್ರೋಲ್ ಇರಲಿಲ್ಲ. ಹೆಂಗೋ ಎಮರ್ಜೆನ್ಸಿ ಬಾಟ್ಲಲ್ಲಿ ಇರುತ್ತಲ್ಲ ಅದನ್ನ ಹಾಕೊಂಡು ಸೀದಾ ನಾನು ಹೊರಟಿದ್ದು ಆಫೀಸ್ ಕಡೆಗೆ. ಆಫೀಸ್ ಹತ್ರ ಬಂದು ನಾನು ಮೇಲ್ಗಡೆ ಹೋಗ್ಬಿಟ್ಟು ಆಫೀಸ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಅವರು ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಬಂದ್ರು. ಅದಾದ್ಮೇಲೆ ನಾನು ಓದಿರುವಂತಹ ತುಮಕೂರು ಯೂನಿವರ್ಸಿಟಿ ಕ್ಯಾಂಪಸ್ ಪಕ್ಕದಲ್ಲಿರುವಂತಹ ಕುವೆಂಪು ರೋಡ್ ಅಲ್ಲಿ ಬರ್ತಾ ಇದ್ವಿ. ಸೊ ನಮ್ಮ ಕಾಲೇಜ್ ಎಲ್ಲ ನೋಡ್ಕೊಂಡು ಮಸ್ತಾಗಿ ಏನೇನೋ ಜ್ಞಾಪಕ ಬಂತು ಹಳೆದೆಲ್ಲ, ಅದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ನಾವೆಲ್ಲ ತುಮಕೂರು ಯೂನಿವರ್ಸಿಟಿಲಿ ಓದ್ಬೇಕಾದ್ರೆ ಜೆರಾಕ್ಸಿಗೆ ಅಂತ ಹೇಳ್ಬಿಟ್ಟು ಇದೇ ಸರ್ಕಲ್ ಅಲ್ಲಿ ಜೆರಾಕ್ಸ್ ಅಂಗಡಿ ಇತ್ತು, ಅವಾಗ ಬರ್ತಾ ಇದ್ವಿ. ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ ಮತ್ತೆ ಏನ್ ಓದಿದ್ದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಮಧ್ಯಾಹ್ನ ಬಂದು ಡ್ಯೂಟಿ ಮುಗಿಸ್ಕೊಂಡು ನಾನು ಹೋಗ್ಬೇಕಾದ್ರೆ ಮತ್ತೆ ಇಮ್ರಾನ್ಗೆ ಮತ್ತೆ ಅಸ್ಗರಣ್ಣನ್ಗೆ ಸಿಗಬೇಕಾಗಿತ್ತು. ಹೋಗ್ಬಿಟ್ಟು ಸಿಕ್ಕಿ ಅವರಿಗೆಲ್ಲ ಮಾತಾಡ್ಸ್ಕೊಂಡು ಅದಾದ್ಮೇಲೆ ಒಂದು ಅಂಗಡಿನ ಪ್ರಮೋಷನ್ ವಿಡಿಯೋ ಮಾಡ್ಬೇಕಾಯ್ತು. ಅದನ್ನ ಮಾಡ್ಬಿಟ್ಟು ಬ್ರೆಡ್ ಆಮ್ಲೆಟ್ ಅಂತ ತಿನ್ಕೋ ಕೂತಿದ್ದೆ. ಅದೇ ಟೈಮಿಗೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಿರುವಂತಹ ಲಿಖಿತ್ ಬಾಯ್ ಸಿಕ್ಕಿದ್ರು. ಅವ್ರಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಒಂದ್ ಕಡೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಅಸ್ಗರಣ್ಣನ್ಗೆ ಇಮ್ರಾನ್ಗೆ ಟಾಟಾ ಮಾಡ್ಬಿಟ್ಟು ಸೀದಾ ನಾನು ಮನೆ ಕಡೆ ಬಂದೆ.